ಸಾವ್ಕಾರೆ ಸಾವ್ಕಾರೆ. ಎಲ್ಲಿ ಹೋಗ್ತಿದ್ರ ಇವಾಗ? ಎಲ್ಲಿ ಹೋಗನ್ಲ ಸಿದ್ದಣ್ಣ? ಹೊಲತ ಹೋಗೋಣಂತ ಹೋಗ್ತಿದೀವಂತ ನಿನ್ಗೆ ತೋಟ ತಾವೆಲ್ಲ ಹೋಗ್ ಬರೋಣ ಅಂತ ಕರ್ಕೊಂಡು ಹೋಗ್ತಿದೀನಿ. ಪದೇ 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 ಎಲ್ಲಿ ಹೋಗೋಣ ಅಂತ ಕೇಳ್ತಿದ್ಯಾರಲ್ಲ, ಯಾಕಲ್ಲ? ಯಾಕೆ ಹಿಂಗ್ ಕೇಳ್ತಿದ್ಯಾ? ಸುಮ್ಕಿರಿ ಸಾವ್ಕಾರೆ ಅತ್ಲಾಗಿ. ನನಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತೈತೆ ಸಾವ್ಕಾರೆ. ಹೇಳ್ಕಣಕ್ಕಾಗಲ್ಲ, ಬಿಡಕ್ಕಾಗಲ್ಲ ಅತ್ಲಾಗಿ. ಎಷ್ಟು ಮನ್ಸಿಗೆ ನೋವಾಗ್ತೈತೆ ಗೊತ್ತಾ? ಅಷ್ಟು ಜನಗಳ ಮುಂದೆ ಎಲ್ಲಾರ ಮುಂದೆನೂ ನನಗೆ ಅವಮಾನ ಆಗೋಯ್ತು. ಹ್ಞೂ, ಹಾಲಲ್ಲಿ ನೀರು ಬೆರೆಸ್ಕೊಂಡ್ ಬಂದಿದ್ದೋ ಬಂದು ನೀನು ಡೈರಿ ಕೊಡ್ತಿದ್ಯಾ, ಹಾಲು ಹಾಕ್ತಿದ್ಯಾ ಅಂತ ಎಲ್ಲರೂ ಹೇಳ್ದಾಗ ಆ ರವಿ ಇದಾನಲ್ಲ ಅವನೇ ಅಳತೆ ಮಾಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಎಲ್ಲದನ್ನು ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ಬಿಟ್ಟು ಹೇಳ್ಬಿಟ್ಟ. ನನಗೆ ಹೆಂಗಾಗ್ತೈತೆ ಗೊತ್ತಾ? ಬೇಜಾರಾಗ್ತೈತೆ, ತಡ್ಕೊಳಕ್ ಆಗ್ತಿಲ್ಲ ನನಗೆ ಆಗ್ತಿರೋ ಅವಮಾನಕ್ಕೆ. ಎಲ್ಲರ ಮುಂದೆನೂ ಇವತ್ತು ಸಾಯಂಕಾಲ ನಾಳೆಯಿಂದ ಹಾಲು ಹಾಕಕ್ಕೆ ಹೆಂಗ್ ಹೋಗೋಣ? ಎಲ್ಲರೂ ಕೇಳ್ತಾರೆ, ಏನಪ್ಪ ಹಾಲಲ್ಲಿ ನೀರು ಮಿಕ್ಸ್ ಮಾಡ್ಕೊಂಡ್ ಬಂದಿದ್ದಂತೆ ನೀನು, ನಿಜಾನ ಅಂತ ಎಲ್ಲ ಕೇಳ್ತಿರ್ತಾರೆ ಗೊತ್ತಾ? ಎಷ್ಟು ಬೇಜಾರಾಗುತ್ತೆ ನನಗೆ. ಎಲ್ಲ ಆಗಿದ್ದು ನಿಮ್ಮಿಂದಾನೆ. ನಿಮಗೆ ಬಡ್ಕಂಡೆ ನಾನು. ಬೇಡ ಸಾವ್ಕಾರ್ರೆ, ಬೇಡ ಸಾವ್ಕಾರ್ರೆ, ನೀರು ಹಾಕ್ಬೇಡ್ರಿ ಸಾವ್ಕಾರ್ರೆ ಅಂತ ಹೇಳಿದ್ರೆ ನನ್ನ ಮಾತು ಕೇಳಿರ? ನನಗೆ ಗೊತ್ತಿತ್ತು. ನನಗೆ ಗೊತ್ತಿತ್ತು ಹಿಂಗೆಲ್ಲ ಆಗುತ್ತೆ ಅಂತಾನೆ. ಬಾರ್ಲಾ, ಸುಮ್ಕಿರ್ಲಾ, ಹೋಗ್ಲಿ ಅತ್ಲಾಗಿ. ನಾನು ಏನ್ಲ ಮಾಡೋದು? ಲೇ ಲೇ ಸಿದ್ದಣ್ಣ, ನಾನೇನು ಬೇಕು ಬೇಕು ಅಂತ ಏನು ಮಾಡ್ಲಿಲ್ಲ ಕಳ್ಳ. ಇಲ್ಲಿ ಹೇಳದ್ ಕೇಳಲ್ಲ ಇಲ್ಲಿ. ಅವ್ನು ದಿನಾಲೂ ನಮ್ಮ ಇವನಿದಾನಲ್ಲ, ಯಾರಂತೀಯ, ಅವ್ನು ಪ್ರಕಾಶ ಇರ್ತಿದ್ದ ಕಳ್ಳ, ನಮ್ಮ ಹುಡುಗನೇ. ನಾನು ಹೇಳ್ದಂಗೆಲ್ಲ ಮಾತು ಕೇಳೋನು. ನಾನು ಒಂದೇ ಒಂದು ಮಾತು ಹೇಳಿದ್ರೆ ಅವನಿಗೆ ಪಟ್ಟಂತ ಅಲ್ಲ, ಅವ್ನು ಹೇಳೋದು ಬೇಡ. ನಾನು ಸುಮ್ಕೆ ಹೋಗಲ್ಲಿ ನಿಂತಿದ್ದಿದ್ರೆ ನೋಡಿದ್ರೆ ನನಗೆ ನಿಂತ್ಕೊಂಡಿದ್ದು ಸುಮ್ಮನೆ ಚಕ್ಕಿಕ್ಕೆ ಏನೋ ಬೇಡ ಕಣ, ಹಾಲು ಹಾಕಲ್ಲ ನಮ್ಮ ಸಾವ್ಕಾರದು ಅಂತ ಪಟ್ಟಂತ ಹಾಕೊಂಡ್ಬಿಡೋನು. ನನ್ಗೆ ಆಚಾರಕ್ಕೆ ಇವತ್ತು ಅವ್ನು ರವಿ ಇದ್ದಾನೆ, ಆ ರಂಗಜ್ಜಾರ್ ಕಡೆಯವನು ಅವನು. ಅವ್ನು ರವಿ ಇದ್ದಾನೆ, ಏನು ಮಾಡ್ತೀಯ ಹೇಳು? ಅವನು ಫುಲ್ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿಬಿಟ್ಟು ಇದು ಮಾಡಿಬಿಟ್ಟ, ಸಿಗಾಕೊಂಬಿಟ್ಟು ಅನ್ಯಾಯವಾಗಿ. ಇರ್ಲಿ ಸುಮ್ಕಿರೋ. ನನ್ಗಾಗಿರೋ ಅವಮಾನಕ್ಕೆ ಬಿಟ್ಬಿಡ್ತೀನ? ಬಿಡಲ್ಲ. ಎಷ್ಟು ದಿವಸ ಅವನು ಆಡ್ತಾನೆ? ಅವನಿಗೆ ನೋಡ್ಲಾ, ಇಷ್ಟು ಜನಗಳ ಮುಂದೆ ನಮಗೆ ಈ ರೀತಿ ಎಲ್ಲ ವಾಪಸ್ ಕಳಿಸಿದಾನೆ. ಹಾಲು ಹಾಕಿಸ್ಕೊಳಲ್ಲ, ವಾಪಸ್ ಹೋಗ್ರಿ ಅಂತ ಬೇರೆ ಹೇಳ್ಬಿಟ್ಟ ಅವ್ನು ಇವತ್ತು, ವಾಪಸ್ ಹೋಗ್ರಿ ಅಂತ. ಎಷ್ಟು ಬೇಜಾರಾಗ್ತೈತೆ ಗೊತ್ತಾ ನನಗೆ. ನೋಡ್ತೀನಿ ಎಷ್ಟು ದಿವಸ ಅವನು ಡೈರಿಲಿ ಕೆಲಸ ಮಾಡ್ತಾನಂತ. ಅವನಿಗೆ ಕೆಲಸದಿಂದ ತಗಸ್ಲಿಲ್ಲ ನೋಡು ನಾನು ಏನಂತ. ನನಗೆ ಎದುರು ಹಾಕೊಂಡವ್ರು ಏನೇನು ಕಷ್ಟ ಅನುಭವಿಸ್ಬೇಕು, ಏನೇನು ಪರಿಸ್ಥಿತಿ ಅನುಭವಿಸ್ಬೇಕಂತ ನಿಂಗೂ ಚೆನ್ನಾಗಿ ಗೊತ್ತಾಯ್ತಲ್ಲ. ನೋಡ್ಕೊಳ್ತೀನಿ ಅವನಿಗೆ ಅರ್ಜೆಂಟಲ್ಲೇನೆ. ನಾನು ತಗೊಂಡು ಹೋಗಿದ್ದ ಹಾಲ್ನೇನೆ ವಾಪಸ್ಸು ಕಳಿಸ್ಬಿಟ್ನಲ್ಲ, ಅಷ್ಟು ಜನಗಳು ಮುಂದೆ ಅವಮಾನ ಮಾಡಿಬಿಟ್ಟು. ಅವನು ನನಗೆ ಆಚಾರಕ್ಕೆ ಇವತ್ತು ಅವ್ನು ಪ್ರಕಾಶ ಇವತ್ತು ರಜೆ ಹಾಕೋಣದ ಕೆಲ್ಸಕ್ಕೆ. ಸಾವ್ಕಾರ್ರೆ ಇವೆಲ್ಲ ಆಗಿದ್ದು ನಿಮ್ಗೆ ಇವೆಲ್ಲ ಆಗ್ತಿರೋದು, ನನಗೂ ನಿನಗೂ ಇವೆಲ್ಲ ಅದನ್ನು ಅವಮಾನ ಆಗ್ತಿರೋದು ಊರಲ್ಲಿ ಯಾರೂ ಕೂಡ ಬೆಲೆ ಗೌರವ ಕೊಡದಲ್ಲೇ ಇರೋದಕ್ಕೆ ಮುಖ್ಯ ಆದ ಕಾರಣನೇ ಇದಾರಲ್ಲ ಆ ರಂಗಜ್ಜನೂ ಅವನ ಅಣ್ಣ ಸಾವ್ಕಾರ, ಅವರಿಬ್ರು ಸೇರ್ಕೊಂಡೆ ಸಾವ್ಕಾರ ಹಿಂಗೆಲ್ಲ ಮಾಡಿದ್ದು. ಯಾವಾಗ ನಿಮ್ದು ಇದೈತೆ ನೋಡು, ಹೊಲ ತೋಟ ಯಾವಾಗ ನಿಮ್ಮಿಂದ ಕಿತ್ಕೊಂಡ್ಬಿಟ್ರು ನೋಡ್ರಿ, ನಮ್ದು ಅಂತ ಬಿಡಿಸ್ಕೊಂಡ್ಬಿಟ್ರು ನೋಡ್ರಿ, ಆವಾಗ್ಲಿ ನಾನು ಇಡೀ ಊರವ್ರಿಗೆ ಗೊತ್ತಾಯ್ತು ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ. ಹಂಗಾಗಿ ಈಗ ಮೊದಲು ನಿನ್ಗೆ ಎಷ್ಟು ಎದುರುತ್ತಿದ್ರು, ನಿಮ್ಮಿಂದ ಎಷ್ಟು ಭಯ ಇತ್ತು ನಿಮಗೆ ನೋಡಿದ್ರೆ. ಇವಾಗ ಯಾರು ಎದುರದೇ ಇಲ್ಲ. ತಲೆನೇ ಕೆಡಿಸ್ಕೊಳಲ್ಲ, ಹೆಂಗ್ ಬೇಕಂಗೆ ಮಾತಾಡಿ ಹೋಗ್ತಿರ್ತಾರೆ. ನೀವು ಕರೆದ್ರು ಕೂಡ ನಿಮಗೆ ಬೆಲೆ ಕೊಡಲ್ಲ, ಗೌರವ ಕೊಡಲ್ಲ. ನೋಡ್ರಿ ಆ ಡೈರಿ ತಾವ ಎಷ್ಟು ಜನ ಹೆಂಗೆಲ್ಲ ಮಾತಾಡ್ತಿದ್ರು ಅಂತ. ನನಗೆ ಸಿಕ್ಕಾಬಟ್ಟೆ ಅವಮಾನ ಆಗೋಯ್ತು ಸಾವ್ಕಾರ್ರೆ. ತಡಿಯೋಕ್ಕಾಗ್ತಿಲ್ಲ ನನಗೆ, ಅಷ್ಟೊಂದೆಲ್ಲ ನೋವು ಆಗ್ತೈತೆ ಗೊತ್ತರ ನಿಮ್ಗೆ. ಬಿಡ್ಲಾ ಸುಮ್ಕಿರ್ಲಾ, ತಲೆ ಕೆಡಿಸ್ಕೊಬೇಡ, ಸುಮ್ಕಿರು. ಇವೆಲ್ಲ ಆಗೋದಕ್ಕೆ ಕಾರಣನೇ ಅವರೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಬೇಕು 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 ಅಂತ ನೀವೆಲ್ಲ ಮಾಡಿದ್ದು. ಹೊಟ್ಟೆ ಕಿಚ್ಚಿಂದ ನನ್ನ ಮೇಲೆ ಅಷ್ಟು ಕೋಪ ಕಳ್ಳ ಅವರಿಗೆ, ಅಷ್ಟು ಹೊಟ್ಟೆ ಕಿಚ್ಚು ಮೊದ್ಲಿಂದಾನು ನನ್ನ ಮೇಲೆ ಸಹಿಸ್ಕೊಳಕ್ ಆಗ್ತಿಲ್ಲ. ಯಾಕಂದ್ರೆ ಊರಿಗೆ ನಾನೇ ಸಾವ್ಕಾರ ನೋಡು. ಏನ್ ಮಾಡ್ತೀಯಾ? ಭಾಳ ಯಾಮಾರ್ಬಿಟ್ಟೆ ಕಳ್ಳ, ಭಾಳ ಯಾಮಾರ್ಬಿಟ್ಟು. ಅವ್ನು ನಿಂಗಣ್ಣ ಇದ್ದಿದ್ರೆ ಇಷ್ಟೊತ್ತಿಗೆ ಆ ತೋಟ ಹೊಲ ಗದ್ದೆ ಎಲ್ಲ ನಂದಾಗ್ಬಿಡ್ತಿತ್ತು ಕಳ್ಳ. ಊರಿಗೆ ನಾನೇ ಸಾವ್ಕಾರ ಆಗ್ಬಿಡ್ತಿದ್ದೆ. ಏನು ಮಾಡ್ತೀಯ? ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬರಲಿಲ್ಲ ಅನ್ನಂಗೆ ಒಂದು ಸ್ವಲ್ಪದಲ್ಲೇ ಯಾಮಾರ್ಬಿಟ್ಟೆ. ಇಲ್ಲ ಅಂದಿದ್ರೆ ಅವರಿಗೆ ಬಿಟ್ಬಿಡ್ತಿದ್ನಲ್ಲ, ಯಾವುದೇ ಕಾರಣಕ್ಕೂ ಬಿಡ್ತಿರಲ್ಲ ಕಳ್ಳ ಸಿದ್ದಣ್ಣ. ಬಿಡು ಆಯ್ತು, ನನಗೂ ಟೈಮ್ ಬರೋ, ಸುಮ್ಕಿರ್ಲ ಮಾತ್ರ. ಅವ್ನು ರವಿ ಇದ ನೋಡು, ಅವನು ಡೈರಿ ರವಿ, ಅವನಿಗೆ ಮಾತ್ರ ಬಿಡಲ್ಲ, ಸುಮ್ಕಿರು. ಅವನಿಗೆ ಮಾತ್ರ ಕೆಲಸದಿಂದ ಮಾತ್ರ ಗ್ಯಾರಂಟಿ ತಗಸ್ತೀನಿ. ನಾನು ಯಾರಂತ ತೋರಿಸ್ತೀನಿ ಸ್ವಲ್ಪ ದಿವಸದಲ್ಲೇ, ಸುಮ್ನಿರು. ಓಹೋ, ಏನು ಸಾವ್ಕಾರ ಶಂಕರಣ್ಣನೂ ನಮ್ಮ ಸಿದ್ದಣ್ಣ ಇಬ್ರು ನಿನ್ಕಂಡೇನೋ ಮಾಡ್ತೀನಂಗಿದ್ದೀರಾ? ಏನ್ ಸಮಾಚಾರ? ಏನ್ ಮಾಡಮ್ ಬಾರ್ಲಾ. ಏನು ಇಲ್ಲ. ಏನ್ ಸಮಾಚಾರ? ಎಲ್ಲೋಗ್ತಿದೀಯಾ? ಎಲ್ಲೋ ನಡ್ಕೊಂಡು ಬರಂಗಿದೀಯಾ? ಎಲ್ಲೋಗಿದ್ದು ಕೆಲ್ಸಕ್ಕೆ? ಅಯ್ಯೋ, ಎಲ್ಲ ಹೋಗಂದ್ರಿ ಸಾವ್ಕಾರ್ರೆ, ಅಲ್ಲಿ ಇಲ್ಲಿ ಹೋಗ್ಬೇಕಲ್ಲ ನಮ್ಮಂತ ಬಡವರು. ಇನ್ನೇನ್ ಮಾಡ್ತೀರಾ ಹೇಳ್ರಿ? ಇಲ್ಲೇ ನಮ್ಮ ಶಂಕರಜ್ಜಾರ್ ತೋಟಕ್ಕೆ ನಮ್ಮ ಕುಮಾರಣ್ಣ ಉಕ್ಕೆ ಹೊಡಿಯಕ್ ಬಂದಿದ್ದ. ಹಂಗೆ ಮಾತಾಡ್ಸ್ಕೊಂಡು ಹಿಂಗೆ ನಡ್ಕೊಂಡು ಹೋಗ್ತಿದೀನಿ. ಶಂಕರಜ್ಜಾರ್ ತೋಟಕ್ಕೆ ಇಲ್ಲ ಸರಿ, ನಮ್ಮ ಕುಮಾರಣ್ಣ ಇದಾನಲ್ಲ ರಂಗಜ್ಜಾರ ಮಗ,
ಉಕ್ಕಿ ಎಲ್ಲ ಜಾಸ್ತಿ ಚೆನ್ನಾಗಿ ಹೊಡಿತಾನ, ಅವನೇನೆ ಚೆನ್ನಾಗಿ ಹೊಡಿಯೋದು. ಹಂಗಾಗಿ ಆ, ಮಾತಾಡ್ಸ್ಕೊಂಡು ನಮ್ಮ ಮೂಲಕ್ಕೂ ಒಂದು ಸ್ವಲ್ಪ ಉಕ್ಕೆ ಹೊಡಿಸ್ಬೇಕಿತ್ತು. ಹಂಗಾಗಿ ಒಂದು ಚೋಡಿ ಉಕ್ಕೆ ಹೊಡೆದಿದ್ದ, ಇನ್ನೊಂದು ಚೋಡಿ ಉಕ್ಕೆ ಹೊಡಿಸ್ಬೇಕಿತ್ತಿತ್ತು. ಅದಕ್ಕೋಸ್ಕರ ಬರೋಣ ಹಂಗೆ ಅಂತ ಹೇಳ್ಬಿಟ್ಟು ಇಲ್ಲ ಸರಿನ ನಾಡ್ಕೊಂಡ್ ಬರ್ತಿದ್ದೆ. ನೋಡ್ರಿ ಅಷ್ಟರಲ್ಲಿ ನೀವು ಸಿಕ್ಕಿರಿ. ಮತ್ತಿನ್ನೇನು ಸಿದ್ದಣ್ಣ ಸಮಾಚಾರ? ಸಾವ್ಕಾರ್ರೆ, ಶಂಕರಣ್ಣರೇ, ಮತ್ತೆ ಆರಾಮು? ಕಣಪ್ಪ, ಇದೇ ಆರಾಮು. ಇನ್ನೇನು ಸಮಾಚಾರ? ಅಲ್ಲ ಕಳ್ಳ, ಅಲ್ಲ ಕಣೋ ಜಗಣ, ಒಂದಿಟ್ಟು ಕೆಲ್ಸಕ್ಕೆ ಬರಲ್ಲ ನಮ್ದು ಆ ತೋಟಕ್ಕೆ. ಅಲ್ಲಿ ಯಾಕೆ ಸಾವುಕಾರ ತೋಟಕ್ಕೆ ಹೋಗ್ತೀಯ ಅಂತ ಹೇಳಿದೆ ನೀನು. ಪದೇ ಪದೇ ಅಲ್ಲೇ ಹೋಗ್ತಿದ್ಯಲ್ಲ, ನಿನಗೆ ಬುದ್ಧಿ ಇಲ್ವಲ್ಲ? ಲೇ ಲೇ, ಏನಿದ್ರು ನಾವು ನೋಡ್ಕೊಂತಿಕೊಳ್ಳ ನಿನಗೆ. ಇಲ್ಲಿ ನಮ್ಮ ತೋಟದಲ್ಲಿ ಏನು ಅಂತ ಕೆಲಸನೇ ಇರಲ್ಲ ಕಳ್ಳ ನಿನಗೆ. ಆರಾಮಾಗಿರ್ಬೋದು ನೀನು. 11 ಗಂಟೆಗೆ ಬರ್ಬೋದು, ಮಧ್ಯಾಹ್ನ 2 ಗಂಟೆವರೆಗಿದ್ದು ಆರಾಮಾಗಿ ಹೋಗ್ಬೋದು. ಹೋಗಿ ಹೋಗಿ ಬೆಳಗಿಂದ ಸಂಜೆ ಗಂಟೆ ಆ ಸಾವುಕಾರದ ಹೊಲದಲ್ಲಿ ಯಾಕ್ಲಾ ಕೆಲಸ ಮಾಡ್ಕೊಂಡು ಅಯ್ಯೋ ಅಂತಿದ್ಯಾ? ಲೇ ಜಗಣ್ಣ, ನೀನು ಬುದ್ಧಿ ಇಲ್ವಲ್ಲ? ಪದೇ ಪದೇ ಕರಿತಿದ್ದೀನಿ ನೋಡು. ಬಾರ್ಲಾ, ಇಂಥ ಚಾಸ್ ಮಿನ್ಸ್ಕ ಮಾಡ್ಕೋಬೇಡ. ಬಾ ಹೇಳ್ತೀನಿ, ನನ್ನ ಮಾತು ಕೇಳು. ಅವ್ರದ್ದು ಕ್ಯಾಕ್ಲಾ ಹೋಗ್ತೀಯಾ? ಅವ್ರು ಸುಮ್ಮನೆ ಕೆಲಸ 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 ಅಂತ ಅಯ್ಯೋ ಅನ್ನಿಸ್ತಾರ ಕಳ್ಳ. 3 ಟೈಮನ್ನು ಊಟ ಕೊಡ್ತೀವಿ, ತಿಂಡಿ ಕೊಡ್ತೀವಿ, ನಿನಗೆ ಬೇಕಾದಷ್ಟು ರಜಾ ಕೊಡ್ತೀವಿ. ಆರಾಮಾಗಿ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗ್ಬೋದು ಕಳ್ಳ ಜಗಣ. ನಾನು ಇವ್ರ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಂತೆ ನೋಡ್ರಿ. ಇವನು ಸಿದ್ದಣ್ಣ ನನಗೆ ಕೆಲಸ ಕರಿಯವನು ಇವನು. ನ್ಯಾಯವಾಗಿ ಪಾಪ ನಮ್ಮೂರವ್ರಿಗೆ ಶುಂಠಿ ಗಿಡಕ್ಕೆ ಕಳೆ ತೆಗಿತೀವಿ, ಕಳೆ ತೆಗ್ಸೋದಕ್ಕೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಕೆಲಸಕ್ಕೆ ಅಂತ 1-2 ದಿವಸ ಕೆಲಸ ಕೊಟ್ಟು 1 ತಿಂಗ್ಳವರೆಗೂ ಕೊಡ್ತೀವಿ, ನಿಮಗೆ 2 ತಿಂಗ್ಳವರೆಗೂ ಕೊಡ್ತೀವಿ. ಆ ಸಾವುಕಾರದ ತೋಟ ಕೆಲ್ಸಕ್ಕೆ ಹೋಗ್ಬೇಡ್ರಿ ಅಂತ ಅವ್ರ ಮೇಲಿಂದ ಹೊಟ್ಟೆ ಕಿಚ್ಚಕ್ಕೆ ಅಲ್ಲಿ ಕಳಿಸ್ಬಾರ್ದು ಅಂತ ಬೇಕು ಬೇಕು ಅಂತ ಹೇಳಿ ಪಾಪ ಎಲ್ಲೋ ಕೆಲ್ಸಕ್ಕೆ ಹೋಗ್ದಂಗೆ ಮಾಡಿ ಇವ್ರು ಅನ್ಯಾಯವಾಗಿ ಅವ್ರಿಗೆ ಕೆಲಸ ಇಲ್ದಂಗೆ ಮಾಡಿಬಿಟ್ಟಿದ್ರು ಇವರಿಬ್ರು ಸೇರ್ಕೊಂಡ್ಬಿಟ್ಟು. ಇವಾಗ ನನಗೂ ಹಿಂಗೆ ಮಾಡಬೇಕು ಅಂತ ಐಡಿಯಾ ಮಾಡ್ತಿದ್ದಾರೆ. ಯಾಕಂದ್ರೆ ಏನಾದರೂ ಮಾಡಿಬಿಟ್ಟು ಆ ಸಾವುಕಾರ ತೋಟಕ್ಕೆ ಕೆಲಸ ಕಳಿಸ್ಬಾರ್ದು ನನಗೆ. ಅದೇ ಐಡಿಯಾ ಇವ್ರು ಮಾಡ್ತಿರೋದು. ನನಗೆ ಚೆನ್ನಾಗಿ ಗೊತ್ತೈತೆ ಅಲ್ಲ, ನನ್ನ ಹತ್ರನೂ ಒಂದು ಸ್ವಲ್ಪ ನಿಯತ್ತನ್ನೋದೈತೆ. ಇವ್ರ ಮಾತು ಕೇಳ್ಕೊಂಬಿಟ್ಟು ನಾನು ಸಾವುಕಾರ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ. ಹಂಗಾರೆ ಇವ್ರ ತೋಟಕ್ಕೆ, ಈ ಶಂಕರಣ್ಣರ ತೋಟಕ್ಕೆ, ನಮ್ಮ ಸಾವುಕಾರರ ತೋಟಕ್ಕೆ ಕೆಲಸಕ್ಕೆ ಬಿಟ್ಬಿಡ್ತೀನಿ ನಾನು. ಯಾವುದೇ ಕಾರಣಕ್ಕೂ ಬಿಡಲ್ಲ ನಾನು. ಹೆಂಗೆ ಹೇಳ್ತಿದ್ದಾರೆ, ಎಲ್ಲರಿಗೂ ಯಾಮಾರ್ಸಂಗೆ ನನಗೆ ಯಾಮಾರಿಸ್ಬೋದು ಅಂದ್ಕೊಂಡ್ಬಿಟ್ಟಿದ್ದಾರೆ ಇವ್ರಿಬ್ರು ಸೇರ್ಕೊಂಡ್ಬಿಟ್ಟು. ಏನೋ ಯೋಚನೆ ಮಾಡ್ತಿದ್ಯಾ? ಏನೋ ಗುಸ್ಗುಸು ಪಿಸ್ ಪಿಸ ಅಂತ ಒಬ್ಬನೇ ಪಿಸ್ಬಿಡ್ತಿದ್ಯಾ? ಏನೋ ಬೈಕಡ್ತಿದ್ಯಾನು ನೀನು ನಮಗೆ? ಅಯ್ಯೋ, ಇದೊಳ್ಳೆ ಚೆನ್ನಾಗಾಯ್ತಲ್ಲ, ಇದೊಳ್ಳೆ ಕತೆ ಆಗೋತಲ್ಲ. ನಿಮಗೆ ಯಾಕ್ರಿ ಬೈಕಡೋಣ ನಾನು? ನನಗೆ ಅಂದ್ರಿ ಬೈಕಂಡಿರೋದಕ್ಕೆ? ನನಗೇನು ತೀಕ್ಲಾ? ಒಳ್ಳೆ ಸುಮ್ಮನೆ ನಾನು ರೇಗಿಸ್ಬಿಡ್ರಿ ರೀ ಸಿದ್ದಣ್ಣರೇ. ನಾನು ಯಾಕ್ರಿ ಬೈಕಡೋಣ? ಏನಿಲ್ಲ, ಸುಮ್ಮನೆ ಮನ್ಸಲ್ಲಿ ಏನೋ ಮಾತಾಡ್ಕೊಂತಿದ್ದೆ ನಾನು. ಸರಿ ಆಯ್ತು, ನಾನು ಇನ್ನು ಬರೋಣ ಕೆಲ್ಸಕ್ಕೆ. ನೋಡೋಣ, ನನಗೆ ಸಾವುಕಾರ ತೋಟದಲ್ಲೇ ಬೇಕಾದಷ್ಟು ಕೆಲಸ ಐತೆ. ಪಾಪ ನನಗೆ ಮನೆ ಮಗಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ ನಮ್ಮ ಸಾವುಕಾರು, ನಮ್ಮ ರಂಗಜ್ಜ, ನಮ್ಮ ಗಜೇಂದ್ರ, ನಮ್ಮ ಕುಮಾರಣ್ಣ ಎಲ್ಲಾರು. ಅದನ್ನ ಬಿಟ್ಬಿಟ್ಟು ನಾನು ನಿಮ್ಮ ತೋಟಕ್ಕೆ ಕೆಲ್ಸಕ್ಕೆ ಬರೋಕ್ಕಾಗುತ್ತಾ? ಹೋಗ್ರಿ ರೀ ರೀ, ಹೋಗ್ರಿ ಸುಮ್ಕೆ. ನೋಡ್ದ ಇವನಿಗೆ ಎಷ್ಟು ದುರಾಂಕಾರ ಐತಿ ಅಂತ. ನನಗೆ ಬರ್ತಾ ಇರೋ ಕೋಪಕ್ಕೆ ಇವನು ಸಿದ್ದಣ್ಣ ಯಾಕೆ ಇವನಿಗೆ ಕೆಲಸ ಕರೆದ ಇವನಿಗೆ? ಲೇ ಜಗಣ, ಯಾಕೆ ದುರಾಂಕಾರದಿಂದ ಮಾತಾಡ್ತಿದ್ಯಾ ನೀನು? ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ನಿನ್ನ ಕೆಲಸ ಎಷ್ಟಾಯ್ತೋ ಅಷ್ಟು ಮಾಡ್ಕೊಂಡು ತೆಪ್ಪಗಿರ್ಬೇಕು ನೀನು. ಏನು ಹೆಂಗ್ ಬೇಕು ಹಂಗೆ ಮಾತಾಡ್ತೀಯಲ್ಲ. ಅಲ್ಲ, ಬರ್ತೀನನ್ನು ಇಲ್ಲ ಬರೋಲ್ಲ ಅಂತ ಹೇಳು, ಅದೊಂಥರ. ಅದನ್ನು ಬಿಟ್ಬಿಟ್ಟು ಹೋಗ್ರಿ ರೀ ಅಂತ ಹೇಳೋದು, ಅದು ಇದು ಮಾತಾಡೋದು ಏನಾಯ್ತಲ್ಲ? ಏನೋ ನಮ್ಮ ಸಿದ್ದಣ್ಣ ನಿನ್ಗೆ ಒಳ್ಳೇದಾಗ್ಲಿ ಅಂತ ಕರೆಯೋಕ್ಕೆ ಒಂದು ಅಭಿಮಾನದಿಂದ, ಒಂದು ಪ್ರೀತಿಯಿಂದ ಕರೆದ್ರೆ ಇಲ್ದವೆಲ್ಲ ದುರಾಂಕಾರದ್ದು ಮಾತಾಡ್ತೀಯ. ದುರಾಂಕಾರದ್ದು ಇವೆಲ್ಲ ನಮ್ಮ ಮುಂದೆ ಇಟ್ಕೊಬೇಡ ನೀನು. ಮತ್ತೆ ನಿಮ್ದು ಬುದ್ಧಿ ಏನಂತ ನನಗೆ ಚೆನ್ನಾಗಿ ಗೊತ್ತು ಕಣ್ರಿ ರೀ. ನನಗೆ ಪದೇ ಪದೇ ಹೇಳ್ಬಿಟ್ರೆ ನೋಡ್ರಿ ಬಲು ಕೋಪ ಬಂದ್ಬಿಡುತ್ತೆ. ಅನ್ಯವಾಗಿ ನಮ್ಮ ಮೂರವರು ಆ ಲಕ್ಷ್ಮಕ್ಕ, ಶಾಂತಕಾರ ಎಲ್ಲರಿಗೂ ಹಂಗೆ ಕೆಲ್ಸಕ್ಕೆ ಕರೆದ್ಬಿಟ್ಟು ನೀವು ಸಾವುಕಾರ ತೋಟಕ್ಕೆ ಹೋಗ್ತಿರೋರಿಗೆ ಕೆಲಸ ಇಲ್ದಂಗೆ ಮಾಡಿದ್ದೀರಾ ನೀವು. ತಿರ್ಗಾ ನನಗೂ ಹಂಗೆ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ನೀ ಎಲ್ಲರಿಗೂ ಯಾಮರ್ಸಂಗೆ ನನಗೆಲ್ಲ ಯಾಮರ್ಸಕ್ಕಾಗಲ್ಲ. ಹೋಗ್ರಿ ಸುಮ್ಕೆ, ನಿಮ್ಮ ಕೆಲಸಗಳು ಏನಾಯ್ತು ಅದು ನೋಡ್ಕೊ ಹೋಗ್ರಿ. ನೋಡ್ದೇನ್ರಿ ಸಾವುಕಾರ್ರೆ? ನೋಡಿದ್ರ, ಕೇಳಿಸ್ಕೊಂಡ್ರ ಹೆಂಗ್ ಮಾತಾಡ್ತಿದಾರಂತ? ಎಷ್ಟು ದುರಾಂಕಾರ ಐತೆ ಈ ಜಗಣಂಗೆ. ಹೆಂಗ್ ಬೇಕಂಗೆ ಬೊಯ್ದ್ಬಿಟ್ಟು ಹೋಗುತ್ತಲ್ರಿ ಸಾವುಕಾರ್ರೆ. ನಿಮಗೆ ನೋಡಿ ನಡ್ಕೊಂಡು ಹೋದ್ರೆ ಆ ಕಡೆ ಈ ಕಡೆ ಹೋಗ್ಬಿಡೋರು ಎದ್ರಕಂಡು ಊರಲ್ಲಿ. ಇವಾಗ ನೋಡಿದ್ರೆ ನಿಮ್ಗೆ ಬೆಲೆನೇ ಕೊಡ್ತಿಲ್ವಲ್ರಿ ಸಾವುಕಾರ್ರೆ. ಹೆಂಗ್ ಮಾತಾಡ್ತಿದ್ದ ನೋಡ್ರಿ ಇವ್ನು ಜಗಣ. ಇವನು ಅದಿರ್ಲಿ ಕಳ್ಳ, ಅವ್ನು ಮಾತಾಡೋದಿರ್ಲಿ. ಇವ್ರಿಗೆಲ್ಲಾರ್ಗು ಬುದ್ಧಿ ಕಲಿಸ್ಬೇಕಂದ್ರೆ ಒಂದೊಂದಾಗೆ ನಾನು ಏನಂತ ತೋರಿಸ್ಬೇಕು. ಈಗಳಲ್ಲ ಸಿದ್ದಣ್ಣ ಇಲ್ಲ ಸರಿನೇ. ಅವ್ನು ಟ್ಯಾಕ್ಟ್ರಿ ತಗೊಂಡು ಹೋಗಿದ್ದಂತಾನೆ ಅವ್ನು ಕುಮಾರಣ್ಣ. ಆ ಶಂಕರಾಚಾರ ತೋಟಕ್ಕೆ ನಮ್ಮ ದಾರಿ ಲಾಸನೆ ಹೋಗ್ಬೇಕು, ಇಲ್ಲಾಸನೆ ಹೋಗ್ಬೇಕು. ಅದು ಹೆಂಗ್ ಬರ್ತಾ ನಾನು ನೋಡ್ತೀನಿ. ಲಾಸಿ ಯಾವುದೇ ಕಾರಣಕ್ಕೂ ಇಲ್ಲ ದಾರಿ ಬಿಡ್ಬೇಡ ಕಳ್ಳ. ಇಲ್ಲೇ ನಿನ್ಕ ಬರ್ಲಿ. ಅವರು ಟ್ಯಾಕ್ಟ್ರಿ ತಗೊಂಡು ಇಲ್ಲಾಸನೆ ಬರ್ತಾನೆ. ಆ ಕಡೆ ಎಲ್ಲೂ ದಾರಿ ಇಲ್ಲ, ಅಲ್ಲೆಲ್ಲ ಬೆಳೆ ಅದು ಇದು ಹಾಕ್ಬಿಟ್ಟಿದ್ದಾರೆ. ಹಂಗಾಗಿ ಮುಂಗಾರೆಲ್ಲ ಹಾಕಿದಾರಲ್ಲಿ. ನಮ್ಮ ತೋಟದ ಲಾಸನೆ ದಾರಿ, ಇಲ್ಲಾಸನೆ ಬರಬೇಕು. ಈ ಕಡೆ ಲಾಸೆ ಹೋಗಿದಾನಂದ್ಮೇಲೆ ಅವ್ನು ಬರ್ಲಿ. ಅವನಿಗೆ ತಡೆಗಟ್ಟಿ ಇನ್ನೊಂದು ದಿವಸ ಇಲ್ಲಿ ಕಾಲಿಡಬಾರ್ದು, ಹಂಗೆ ಮಾಡ್ತೀನಿ. ನಾವು ಎಲ್ಲಾರ್ಗು ಅಡ್ಡಿ ಮಾಡಿರ ಕಳ್ಳ.
ಇಲ್ಲ ಅಂದ್ರೆ ನಮ್ಮ ಬೆಲೆ ಗೊತ್ತಾಗಲ್ಲ ಕಣೋ. ಹ್ಞೂ ಸಿದ್ದಣ್ಣ ಬರ್ಲಿ ಸುಮ್ಕಿರೋನು, ಅದು ಹೆಂಗೆಲ್ಲ ಎಲ್ಲ ಸೋಗ್ತಾನೆ ನಾನು ನೋಡೇ ಬಿಡ್ತೀನಿ ಇವತ್ತು. ಹ್ಞೂ ಸಾವ್ಕಾರ್ರೆ, ಕರೆಕ್ಟು, ನೀವು ಹೇಳಿದ್ದು ಕರೆಕ್ಟು. ಅವ್ರಿಗೆಲ್ಲಾರ್ಗು ಬುದ್ಧಿ ಕಲಿಸ್ಬೇಕಂದ್ರೆ ನಿಮ್ಮಂಗೇನೇ ಇರಬೇಕು. ನಾವೇನೋ ಒಳ್ಳೆ ರೀತಿಲಿ ಒಳ್ಳೆತನಕ್ಕೆ ಹೋಗ್ತೀವಿ, ಅದೇ ನಮಗೆ ದುರಾಂಕಾರದಿಂದ ಮಾತಾಡ್ಸೋಕೆ ಬರ್ತಾರೆ, ಎಲ್ಲಾರು ಗದರಿಸ್ತಾರೆ. ಹ್ಞೂ ಸುಮ್ಕಿರಿ ಸಾವ್ಕಾರ್ರೆ, ನೀವು ಹೇಳಿದ್ದೆ ಕರೆಕ್ಟ್ ಐತಿ. ಇವಾಗ ಮಾಡಬೇಕು, ಹಂಗೆ ಮಾಡಬೇಕು ಅವರಿಗೆ. ಬರ್ಲಿ, ಅದು ಹೆಂಗ್ ಬರ್ತಾರಂತ ನೋಡ್ತೀನಿ. ಇಲ್ಲ ದಾರಿ ಬಿಡ್ತೀನ ಯಾವುದೇ ಕಾರಣಕ್ಕೂ ಇನ್ನು ಮೂಲಿಂದ ಅವ್ರ ತೋಟಕ್ಕೆ, ಆ ಶಂಕರಣ್ಣ ತೋಟಕ್ಕೆ ಎಲ್ಲ ಹೋಗೋದಕ್ಕೂ ದಾರಿ ಬಿಡಲ್ಲ. ಹಂಗ್ ಮಾಡ್ತೀನಿ. ಹ್ಞೂ ನನಗೆ ಎದುರಾಕೊಂಡ್ರೆ ಇನ್ನು ಮುಂದೆ ಮುಂದೆ ಏನೇನು ಅನ್ಭವಿಸ್ಬೇಕಂತ ಒಂದೊಂದಾಗೆ ಗೊತ್ತಾಗುತ್ತೆ. ಸಾವ್ಕಾರ್ರೆ ಸಾವ್ಕಾರ್ರೆ, ಬಂದ್ರು ನೋಡ್ರಿ. ಹ್ಞೂ ಬಂದ್ರು ನೋಡ್ರಿ. ಏಯ್ ಏಯ್, ಯಾರಾದ್ರು ಗಾಡಿ ತಗೊಂಬರ್ತಿರೋದಿಲ್ಲಿ ನಮ್ಮ ತೋಟದ ಲಾಸಿ? ನಿಲ್ಸು ಗಾಡಿ ಅಂದೆ. ಯಾರ್ದು ಬೇಕು ಅವರು ಹೇಳ್ದಂಗೆ ಕೇಳ್ದಂಗೆ ನಮ್ಮ ತೋಟದ ಲಾಸ್ ಹೋಗೋದಕ್ಕೆ ಇಲ್ಲೇನು ದಾರಿ ಕೊಟ್ಟಿದೀವ? ಯಾರಿಗೆ ಕೇಳ್ಬಿಟ್ಟು ಗಾಡಿ ತಗೊಂಡು ಹೋಗ್ತಿದ್ರ ಇಲ್ಲಾಸಿ? ಗಾಡಿ ಏನು ನಮ್ಮ ತೋಟದಲ್ಲಿ ಯಾರಿಗೂ ಹೇಳ್ದಂಗೆ ಕೇಳ್ದಂಗೆ ಹೆಂಗ್ ಬೇಕು ಹಂಗೆ ಓಡಾಡಿಸ್ತಾರೆ. ಯಾರ್ದು ಹೇಳೋರು ಕೇಳೋರು ಯಾರು ಇಲ್ವಾ ನಿಮ್ಗೆ? ನಿಲ್ಸ್ರೆ ಅದು ಯಾರ್ದು ಗಾಡಿ? ಯಾಕ್ರಿ ಶಂಕರಣ್ಣರೇ, ನಮ್ದೆ ಕಣ್ರಿ ಗಾಡಿ. ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ರಲ್ಲ? ಇನ್ನೇನು ಮಾಮೂಲಿ ಇಲ್ಲಾಸನೆ ತಾನೇ ನಾವು ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗೋದು, ಬೆಳೆ ಏನಾರು ಹಾಕಿರೆ ಅಲ್ಲ? ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ರಲ್ಲ? ಗಾಡಿ ನಿಲ್ಲಿಸ್ರಿ ಅಂತ ಹೇಳಿರೋದ ಯಾಕೆ? ಏನಾಯ್ತು? ಉಕ್ಕಿ ಏನಾರು ಹೊಡ್ಕೊಡ್ಬೇಕಿತ್ತ? ಅಯ್ಯೋ ಬೇಡಪ್ಪ ಸ್ವಾಮಿ, ನೀನೇನು ಉಕ್ಕೆ ಹೊಡ್ಕೊಡೋದೇನು ಬೇಡ ನಮ್ಗೆ. ಅಲ್ಲ ಕಣೋ, ಅಲ್ಲ ನಮ್ದೆ ಬೇಕಾದಷ್ಟು ಟ್ಯಾಕ್ಟ್ರಿಗಳೆಲ್ಲ ಇದಾವೆ, ಉಕ್ಕೆ ಹೊಡಿಯೋರು ಬೇಕಾದಷ್ಟು ಹುಡುಗರುಗಳು ಇದ್ದಾರೆ ಪರಿಚಯ ಆದವರು, ಅವ್ರು ಬಂದು ಉಕ್ಕೆ ಹೊಡ್ಕೊಡ್ತಾರೆ. ನೀನೇನು ನಾನು ಇದು ಮಾಡ್ಕೊಂಡ್ ಬರ್ಬೇಡ ನನಗೆ. ಅಲ್ಲ ಕಣೋ, ಯಾರಿಗೆ ಕೇಳ್ಬಿಟ್ಟು ಇಲ್ಲಿ ತೋಟದ ಲಾಸ್ ನೀನು ಗಾಡಿ ಹೊಡ್ಕೊಂಡ್ ಬರ್ತಿದ್ಯಾ? ಯಾರಿಗೆ ಕೇಳ್ಬಿಟ್ಟು ಟ್ಯಾಕ್ಟ್ರಿ ಓಡಿಸ್ಕೊಂಡ್ ಬರ್ತಿದ್ಯಾ? ಏನು ಸದ್ರ ಮಾಡ್ಕೊಂಡಿದ್ಯಾ ನಮಗೆ? ಸದ್ರನ ಏನು ನಿಮ್ಮ ತೋಟಕ್ಕೆಲ್ಲ ನಾವು ಹಂಗೆ ಬರ್ತೀವಿ ಅಂದ್ರು? ಯಾಕ್ರ ಬರ್ತೀರಾ ನಮ್ಮ ತೋಟದ ಲಾಸ್ ಎಲ್ಲ ಗಾಡಿ ಓಡ್ಕೊಂಡು? ತೆಂಗಿನ ಮರ ಇರುತ್ತಾ? ದಿನಾಲು ನೀವು ಟ್ಯಾಕ್ಟ್ರಿ ಇಲ್ಲಾಸನೆ ಓಡಿಸ್ಕೊಂಡು ಹೋದ್ರೆ ಯಾರಿಗೆ ಕೇಳ್ಬಿಟ್ಟು ಓಡಿಸ್ಕೊಂಡು ಹೋದೆ ನೀನು? ನೋಡಿಲೆ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಟ್ಯಾಕ್ಟ್ರಿ ಇನ್ನೊಂದು ದಿವಸ ಏನಾದರೂ ನೀ ಲಾಸ್ ಬಂತು ಅಂದ್ರೆ ನನಗೂ ನಿನಗೂ ಸರಿ ಇರಲ್ಲ ಮತ್ತೆ. ಇಲ್ಲ ನಿಲ್ಸ್ಕೊಂಡ್ಬಿಡ್ತೀನಿ ಗಾಡಿನ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟು ಇಲ್ಲಿ ತೋಟದ ಲಾಸಿ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ ಇವರು. ಓಹೋ, ಏನು ಸದ್ರ ಮಾಡ್ಕೊಂಡಿದ್ದೀರೇನ್ರ ನನಗೆ? ಸದ್ರನ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ದೀರಾ ನೀವೆಲ್ಲಾರು? ನಿಮ್ಮ ದುರಾಂಕಾರಗಳು, ನಿಮ್ಮ ಜಂಬ ನಿಮ್ಮ ಹತ್ರ ಇಟ್ಕೊಳ್ರಿ. ನನ್ನ ಮುಂದೆ ಏನು ನಡ್ಸಕ್ ಬರ್ಬೇಡ್ರಿ. ಎಲ್ಲ ನಿಮ್ಮ ದೊಡ್ಡಪ್ಪ ಇದಾನಲ್ಲ, ಅವನ ಮುಂದೆ ಇಟ್ಕ, ನನ್ನ ಮುಂದೆ ಹೇಳಕ್ ಬರ್ಬೇಡ ನೀನು. ಅಲ್ಲ ನೋಡ್ದ ಈ ಸಾವುಕಾರರು ಹೆಂಗ್ ಮಾತಾಡ್ತಿದಾರಂತ ಈ ಶಂಕರಣ್ಣ? ಅಲ್ಲ ನಾನು ಏನು ಮಾಡಿದೆ ಅಂತ ಈಗ? ಅಲ್ಲ ಮಾಮೂಲಿ ಇವ್ರ ತೋಟದ ಲಾಸಿ ಈ ಕಡೆ ದಾರಿ ಆಯ್ತಲ್ಲ, ಇಲ್ಲ ಸೇತಾನೆ ಮಾಮೂಲಿ ವರ್ಷನೂ ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗೋದು ದಿನಾಲು. ಏನು ಯಾವತ್ತೂ ಇಲ್ದಿರೋನು ಇವತ್ತು ನೋಡಿರಿ ಹಿಂಗೆ ಗಾಡಿ ಅಡ್ಡ ಹಾಕ್ಬಿಟ್ಟು ಹಿಂಗೆ ಇದು ಮಾತಾಡ್ತಿದ್ದಾನಲ್ಲ, ಹೆಂಗ್ ಬೇಕಂಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದಾನಲ್ಲ ಇವನು. ಯಾಕೆ ಅತಿಯಾಗಿ ಮಾತಾಡ್ತಿದ್ದಾನೆ? ನಾನು ಅವಾಗ್ಲಿಂದಾನು ನೋಡ್ತಿದ್ದೀನಿ. ಏನೋ ದೊಡ್ಡವರು, ದೊಡ್ಡ ಮನುಷ್ಯರು, ನನಗಿಂತ ವಯಸ್ಸಲ್ಲಿ ದೊಡ್ಡವರು ಅಂತ ನಾನೇನೋ ಬೆಲೆ ಗೌರವ ಕೊಟ್ಟು ಒಂದು ತೂಕದಿಂದ ಮಾತಾಡ್ತಿದ್ರೆ ಭಾಳ ದುರಾಂಕಾರದಿಂದ ಮಾತಾಡ್ತಿದ್ದಾರೆ ಇವರು. ಸುಮ್ಮನೆ ನಾನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಇವರು ಅರ್ಥ ಮಾಡ್ಕೊಳ್ತಿಲ್ಲ. ಯಾಕ ರೀ ಶಂಕರಣ್ಣರೇ, ಯಾಕ್ರಿ ಹಿಂಗೆಲ್ಲ ಮಾತಾಡ್ತೀರಾ? ಅಲ್ಲ ಇದೇ ದಾರಿ ಲಾಸ್ತಾನೆ ಎಲ್ಲರೂ ಊರವರೆಲ್ಲಾನು ಟ್ಯಾಕ್ಟ್ರಿ ಏನಾದ್ರೂ ಎಳ್ನೀರು ಏನಾರು ತುಂಬ್ಕೊಂಡೆಲ್ಲ ಹೋಗೋದು ಇದೇ ದಾರಿ ಲಾಸೆ ತಾನೇನ್ರಿ? ಪದೇ ಯಾಕ್ರಿ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಏನ್ಲಾ ಪದೇ ಮಾತಾಡೋದು? ನಿಮ್ದು ಗಾಡಿಗಳಾಗ್ಲಿ ನೀವಾಗ್ಲಿ ಇಲ್ಲಾಸಿ ನಮ್ಮ ತೋಟದ ಲಾಸಿ ನೀವು ನಡ್ಕೊಂಡು ಬರಬಾರ್ದು. ನೀವು ಯಾವುದೇ ಕಾರಣಕ್ಕೂ ಕೂಡ ಬರಬಾರ್ದು ನೀವು. ಯಾರಿಗೆ ಕೇಳ್ಬಿಟ್ಟು ಬರ್ತಿದ್ಯಾ ನೀನು? ಯಾಕ್ರಿ ಬರಂಗಿಲ್ಲ? ಮೊದ್ಲೆಲ್ಲ ಇದೇ ದಾರಿ ಲಾಸಲ್ಲಿ ಬಂದ್ರಿ ಹೋಗ್ತಿದ್ದು ನಾವು. ಈಗ ಯಾಕ್ರಿ ಹಿಂಗಾಡ್ತಿದ್ರ? ಮೊದ್ಲೆಲ್ಲ ಅಣ್ಣ ತಮ್ಮಂದ್ರು ಇದ್ದಂಗೆ ಭಾಳ ಖುಷಿಯಾಗಿರ್ತಿದ್ರಿ, ನಮ್ಮ ಜೊತೆ ಭಾಳ ಚೆನ್ನಾಗಿ ಇರ್ತಿದ್ರಿ. ಇವಾಗ ಯಾಕ್ರಿ ಈ ರೀತಿ ಎಲ್ಲ ಮಾಡ್ತಿದ್ದೀರಾ ನೀವು? ನಿಮ್ಗೇನ್ರಿ ಆಗೈತೆ? ಅಲ್ಲ ನಾವೇನೋ ದೊಡ್ಡವರು ಅಂತ, ಹಿರೇ ಮನುಷ್ಯರು ಅಂತ ಬೆಲೆ ಕೊಡ್ತಿದ್ದೀನಿ. ನನಗೆ ಕೋಪ ಬಂದ್ಬಿಟ್ರೆ ನೋಡ್ರಿ ಸುಮ್ಮನಿದ್ ಬಿಡ್ಬೇಕು. ಸುಮ್ಮನಿದ್ರೆ ನನಗೂ ಒಳ್ಳೇದು, ನಿಮ್ಗೂ ಒಳ್ಳೇದು ಸಾವ್ಕಾರ್ರೆ. ಶಂಕರಣ್ಣರೇ, ಸುಮ್ಮನಿದ್ಬಿಡ್ರಿ. ಏನ್ ಹೇಳ್ತಿದ್ದೆ ನೀನು? ಇನ್ನೊಂದ್ಸಲ ಹೇಳು. ಅಣ್ಣ ತಮ್ಮಂದ್ರು ಇದ್ದಂಗೆ ಮೊದ್ಲೆಲ್ಲ ಇರ್ತಿದ್ದು, ಇವಾಗ ಈ ರೀತಿ ಆಡ್ತಿದ್ದೀರಾ ಅಂತ ಕೇಳ್ತಿದ್ಯಾ? ಅಲ್ಲ ಕಳ್ಳ, ಅದೇ ಅಣ್ಣ ತಮ್ಮಂದ್ರು ಇದ್ದಂಗೆ ಮೊದಲು ಇದ್ದಿದ್ದು ತಾನೇ ನಾವು. ನಾನೇನಾರ ನಿಮ್ಮ ತಂಟೆಗೆ ಬಂದಿದ್ನಲ್ಲ, ನಿಮ್ಮ ಸಾಹಸಕ್ಕೆ ಬಂದಿದ್ನ ನಾನು ಯಾವತ್ತಾದ್ರೂ? ಅಲ್ಲ ಕಣೋ, ನಿಮ್ಮ ತಾತಂದು ತೋಟ ಅಂತ ಕಿತ್ಕೊಂಡ್ಬಿಟ್ರಿನಂತ ಅವಳಿಂದ ಎಷ್ಟು ಕಷ್ಟಪಟ್ಟು ತೋಟ ಎಲ್ಲ ಬೆಳೆಸಿದ್ದೆ ನಾನು. 4 ಎಕರೆ ತೋಟ, 4 ಎಕರೆ ಹೊಲ ಅನ್ಯಾವ ಕಿತ್ಕೊಂಡ್ಬಿಟ್ರಲ್ಲ ನನ್ನಿಂದ. ನನ್ನ ಚಾಲೆಂಜ್ ಮೇಲೆಲ್ಲ ಬೋರ್ ಕೊರ್ಸಿ ಊರವ್ರಿಗೆಲ್ಲರಿಗೂ ಮಟನ್ ಊಟ ಹಾಕ್ಸಿರಿ. ಅವಾಗೆಲ್ಲ ಹೋಯ್ತಪ್ಪ ಅಣ್ಣ ತಮ್ಮಂದ್ರು ಎಲ್ಲಾರು. ಇವಾಗ ಮಾತ್ರ ಅಣ್ಣ ತಮ್ಮಂದ್ರು ಅಂತ ನೆನಪು ಬರ್ತಿದ್ದೀವಿನಾ? ಅಬ್ಬಾ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನೋಡ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ನಾನು ದಾರಿ ಬಿಡಲ್ಲ. ಇನ್ನೊಂದು ದಿವಸ ಏನಾದ್ರೂ ಕೂಡ ಇಲ್ಲಾಸಿ ಏನಾದ್ರು ಟ್ಯಾಕ್ಟ್ರಿ ಓಡಿಸ್ಕೊಂಡ್ ಬಂದ್ರು ಅಂದ್ರೆ ನೋಡೋ ಸರಿ ಇರಲ್ಲ. ನೀವು ನಡ್ಕೊಂಡು ಬರಂಗಿಲ್ಲ, ಇಲ್ಲಾಸಿ ಟ್ಯಾಕ್ಟ್ರಿ ಓಡಿಸ್ಕೊಂಡು ಬರಂಗಿಲ್ಲ. ನಿಮ್ಮ ಕೆಲಸಗಳು ಏನಾಯ್ತು ಅಷ್ಟು ಮಾತ್ರ ನಿಮ್ ಬೇರೆ ದಾರಿ ಲಾಸ್ ಮಾಡ್ಕೋಬೇಕು.
ಅದನ್ನ ಬಿಟ್ಬಿಟ್ಟು ಪದೇ ಪದೇ ನನಗೆ ಕೆಣಕ ಬಂದ್ರಿ ಅಂದ್ರೆ ಮಾತ್ರ ನನ್ನ ಬುದ್ಧಿ ನೋಡಿದ್ಯಲ್ಲ ನಾನು ಏನಂತ. ಹೌದಾ, ನೀವು ಈ ರೀತಿ ಬರ್ತಿದ್ದೀರಾ? ರೀ ರೀ ಶಂಕರಣ್ಣರೇ, ನಮಗೆ ಊರವರೆಲ್ಲರೂ ನಾವೇನಂತ ಗೊತ್ತು, ಊರವ್ರಿಗೆಲ್ಲರಿಗೂ ಅಷ್ಟು ಬೆಲೆ ಗೌರವ ಇಟ್ಕೊಂಡಿದೀವಿ ನಾವು. ರಂಗಜ್ಜಾರ್ ಮನೆಯವರು, ಸಾವುಕಾರರು ಮನೆಯವ್ರು ಅಂದ್ರೆ ಒಂದು ತೂಕ ಐತೆ, ಒಂದು ಬೆಲೆ ಐತೆ, ಒಂದು ಗೌರವ ಐತೆ. ನಿಮ್ಮಂಗೆ ಅವ್ರು ಇವ್ರಿಗೆ ಮೋಸ ಮಾಡಿಬಿಟ್ಟು ಅನ್ಯಾಯ ಮಾಡಿಬಿಟ್ಟು ನಾವು ಕೆಟ್ಟವರು ಅನ್ನಿಸ್ಕೊಂಡಿಲ್ಲ ಕಣ್ರಿ ಎಲ್ಲಾರ ಮುಂದೆನೂ. ಆಯ್ತು ಬಿಡ್ರಿ, ನೀವು ಕೊಟ್ಟಿಲ್ಲ ಅಂದ್ರೆ ಜಾಗ ಏನಾಯ್ತು ಬಿಡ್ರಿ. ಈಗಲ್ರಿ ರೀ, ಬೇಕಾದಷ್ಟು ಕಡೆ ದಾರಿ ಐತೆ ನಮಗೆ, ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ, ಉಕ್ಕೆ ಹೊಡ್ಕೊಂಡ್ ಬರ್ತೀನಿ. ನನಗೇನು ಮಾಡ್ಕೊಳಕ್ಕಾಗಲ್ಲ ನೀನು, ಸರಿನಾ? ಎಲ್ಲ ಕಡೆನೂ ನೀನು ಅಲ್ಲ ನೀ ಎಲ್ಲ ತಡಿಯಕ್ಕೆ ನನಗೆ. ಆದ್ರೆ ಒಂದು ಮಾತು ಹೇಳ್ತೀನಿ ನೋಡು, ನೀನು ದಿನಾಲು ನೀನು ಬೆಳಿಗ್ಗೆ ಎದ್ರೆ ನಮ್ಮ ದಾರಿ ಲಾಸೆನೆ ಹೋಗ್ಬೇಕು, ನಮ್ಮ ತೋಟದ ಲಾಸೆನೆ ಹೋಗ್ಬೇಕು. ಅದು ಹೆಂಗೆ ಹೋಗ್ತೀಯ ನೀನು ನಾಳೆಯಿಂದ, ಅದು ಹೆಂಗೆ ಬರ್ತೀಯ ನಾನು ನೋಡೇ ಬಿಡ್ತೀನಿ. ಆಯ್ತು, ಅದು ಒಂದು ಚಾಲೆಂಜ್ ಆಗೇ ಬಿಡ್ಲಿ ಬಿಡು. ನನಗೆ ಎದುರಾಕಡ್ತೀಯ ನೀನು. ನಾನು ಏನ ನಮ್ಮ ಅಪ್ಪ ನಮ್ಮ ನಮ್ಮ ದೊಡ್ಡಪ್ಪ ಅವ್ರ ಮಾತೆಲ್ಲ ಕೇಳ್ಕೊಂಬಿಟ್ಟು ನಾನು ಏನೋ ಎದ್ರಕೊಂಡು ಸುಮ್ಮನಿರ್ತೀನಂತ ಏನು ಸದರ ಮಾಡ್ಕೊಂಡಿದ್ಯಾ ನೀನು? ನೀನು ಹೇಳ್ದಂಗೆಲ್ಲ ಅನ್ನಿಸ್ಕೊಂಡಿರ್ತೀನಿ ಅಂದ್ಕೊಂಡಿದ್ಯಾ? ನೋಡೇ ಬಿಡ್ತೀನಿ ಬಿಡು ನಾನು ಒಂದು ಕೈ ನಿನಗೆ. ಅದೇನೇನು ಮಾಡ್ತೀಯ ನೀನು ನೋಡ್ತೀನಿ. ಏನಪ್ಪ ಲೆಕ್ಕಾಚಾರಿ, ದಿನ ಬೆಳಿಗ್ಗೆ ಇದ್ರೆ ನಮ್ಮ ತೋಟದ ಲಾಸೆನೇನೆ, ನಮ್ಮ ಹೊಲದ ಲಾಸೆನೆ ನೀನು ನಡ್ಕೊಂಬರ್ತೀಯ, ಅಲ್ಲಾಸೆನೆ ಬೈಕ್ ಹೊಡ್ಕೊಂಬರ್ತೀಯ, ಹೊಲದ ಮಧ್ಯ ಲಾಸೆನೇ ಗಾಡಿ ಓಡಿಸ್ಕೊಂಬರ್ತೀಯ ನೀನು, ನಿಜ ತಾನೆ? ಆದರೂ ನಾನು ಇವತ್ತಿನವರೆಗೂ ಮಾತಾಡಿದಿನ. ಈಗ ನೋಡು, ಮೊನ್ನೆ ಎಲ್ಲದನ್ನು ಮುಂಗಾರೆಲ್ಲ ಹಾಕಿದೀವಿ, ಹೆಸರು ಕಾಳೆಲ್ಲ ಚೆಲ್ಲಿದೀವಿ, ಆದ್ರೂ ಕೂಡ ಉಕ್ಕೆ ಹೊಡೆದಿದ್ರು ಕೂಡ ನಮ್ಮ ಹೊಲದ ಮಧ್ಯ ಲಾಸೆನೆ ನೀನು ಗಾಡಿ ಓಡಿಸ್ಕೊಂಬರ್ತೀಯ. ಅಲ್ಲ ಸತ್ರ ಆಗುತ್ತೆ ದಾರಿ, ಅಡ್ಡ ದಾರಿ ಅಂತ. ಆದ್ರೂ ಇವತ್ತಿನವರೆಗೂ ಒಂದೇ ಒಂದು ಮಾತು ತುಟ್ಟಿಕ್ ಪಿಟ್ಟಿಕ್ ಅಂದಿಲ್ಲ. ಅಪ್ಪಿ ತಪ್ಪಿ ನಾಳೆಯಿಂದ ಏನಾದರೂ ನೀನು ಗಾಡಿ ಏನಾದ್ರು ಓಡಿಸ್ಕೊಂಡ್ ಬರಬೇಕು, ನೀನು ಬಾ. ನೀನು ಆಮೇಲಿಂದ ಮಾತಾಡೋದು ನಾನು ಯಾರಂತ ತೋರಿಸ್ತೀನಿ ನಾಳೆಯಿಂದ, ಸರಿನಾ? ಇನ್ನೊಂದು ದಿವಸ ಏನಾದರೂ ನಮ್ಮ ಹೊಲದ ಮೊದಲ ಕಾಲಿಡೋದು ಏನಾರು ಮಾಡ್ರಿ. ಈಗಳಪ್ಪ ಸಾವುಕಾರ ಶಂಕರಣ್ಣ, ನಂದು ತಪ್ಪಾಗೋಯ್ತು ಕಣಪ್ಪ, ನಿಮ್ಮ ತೋಟದ ಲಾಸಿ ಗಾಡಿ ಓಡಿಸ್ಕೊಂಡ್ ಬಂದಿದ್ದು. ದಯವಿಟ್ಟು ಕ್ಷಮಿಸ್ಬಿಡಪ್ಪ, ಇನ್ನೊಂದು ಯಾವತ್ತೂ ಕೂಡ ಹಿಂಗೆಲ್ಲ ಓಡಿಸ್ಕೊಂಡ್ ಬರಲ್ಲ. ಅಯ್ಯೋ ದೇವ್ರೆ, ಇದು ಒಳ್ಳೆ ಕತೆ ಆಗೋತಲ್ಲಪ್ಪ. ಈ ಹುಡುಗ ನಮ್ಮ ಕುಮಾರಣ್ಣ ಯಾಕಪ್ಪ ಇವನು ಶಂಕರಣ್ಣ ಜೊತೆ ಯಾಕ ವಾದ ಮಾಡ್ಕೊಂಡು ನಿಂತಾನೆ? ಇವನು ಶಂಕರಣ್ಣ ಸರಿಯಿಲ್ಲ, ಇವನು ಮನುಷ್ಯ. ಇವನು ಮಾತು ಮಾತಿಗೂ ಖ್ಯಾತೆ ತಕೊಂಬರ್ತಾನೆ. ಅಣ್ಣ ತಮ್ಮಂದ್ರು ಊರವರನ್ನ ಒಂದು ಪ್ರೀತಿ ಇಲ್ಲ, ಒಂದು ವಿಶ್ವಾಸ ಇಲ್ಲ, ಒಂದು ಗೌರವ ಇಲ್ಲ, ಒಂದು ಬೆಲೆ ಇಲ್ಲ. ಅಷ್ಟು ದುರಾಂಕಾರದ ಮನುಷ್ಯ. ಹೋಗಿ ಇವನಿಗೆ ಯಾಕೆ ಮಾತಾಡ್ಸ್ಕೊಂಡು ನಿಂತಾನೆ ನಮ್ಮ ಹುಡುಗ ಕುಮಾರಣ್ಣ? ಪಾಪ ಕುಮಾರಣ್ಣ, ಯಾಕ ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ಯಾ? ಏನಾಯ್ತ ಪಾಪ? ಗಾಡಿ ಯಾಕೆ ನಿಲ್ಲಿಸ್ಕೊಂಡು ನಿಂತಿದ್ಯಾ? ಬಾ ಹೋಗೋಣ ಬಾ ಮನೆಗೆ. ಉಟ್ಕೆ ಹೊಡ್ಕೊಂಡ್ ಬಂದವ್ ನೀನು, ಸಾಕಾಗಿದ್ಯಾ ಬೆಳಿಗಿಂದ ಕಷ್ಟಪಟ್ಟು ಪಾಪ. ಬಾರಪ್ಪ ಹೋಗೋಣ ಮನೆಗೆ. ಅವ್ರಿಗಂತೂ ಮಾಡಕ್ ಕೆಲ್ಸ ಇಲ್ಲ ಕಣಪ್ಪ, ಕ್ಯಾತೆ ತಕೊಂಡ್ ಬರ್ತಾರೆ, ಗಲಾಟೆ ಮಾಡ್ಕೊಂಡ್ ಬರ್ತಿರ್ತಾರೆ. ನಿನ್ಗೂ ಬುದ್ಧಿವಿಲ್ಲ ಪಾಪ. ಬಾ ಹೋಗೋಣ ಬಾ. ಸಾವುಕಾರೆ ಈ ಶಂಕರಜನ ಇಲ್ಲ ಗಾಡಿ ಕರ್ಕೊಂಡು ಹೋಗಿರೋದು ಹೇಳ್ಬಿಟ್ಟು ಇವ್ರದಕ್ಕೇನೆ ಉಕ್ಕೆ ಹೊಡಿಯಕ್ ಹೋಗಿದ್ದು. ನೋಡ್ರಿ ಹೆಂಗ್ ಮಾತಾಡ್ತಿದ್ದಾನಂತ ಈ ಶಂಕರಜ್ಜ. ಅಬ್ಬಬ್ಬಬ್ಬಬ್ಬಬ್ಬ, ಇವ್ರ ಹತ್ರ ಏನ್ ಮಾತಾಡ್ತೀಯ ಬಾರೋ ಅಂತ ಕರ್ಕೊಂಡು ಹೋಗ್ತಿದಾರಲ್ಲ. ನಿಮ್ಗೆ ಬೇಕು ಅಂತಾನೆ ಕೋಪ ಬರ್ಸ್ಲಿ ಅಂತ ಹೆಂಗ್ ಇಂಡೈರೆಕ್ಟ್ ಆಗಿ ಮಾತಾಡ್ತೈತ್ ನೋಡ್ರಿ ಅಲ್ಲಿ. ಓಹೋ ಇವನಾ? ಏನಪ್ಪ ಶಂಕರಜ್ಜ, ನಿನಗೆ ಬುದ್ಧಿ ಇಲ್ವಾ ನಿನಗೆ? ಅಲ್ಲ, ನಿಮ್ಮ ತೋಟಕ್ಕೆ ನೀನು ಉಕ್ಕೆ ಹೊಡೆಯಕ್ಕೆ ಟ್ಯಾಕ್ಟ್ರಿ ಕರ್ಕೊಂಡು ಹೋಗೋನು, ಬೇಕಾದಷ್ಟು ದಾರಿ ಐತೆ, ಬೇಕಾದಷ್ಟು ಜಾಗ ಐತೆ, ಹೇಳ್ಬಿಟ್ಟು ಬೇರೆ ಕಡೆ ಲಾಸ್ ಕರ್ಕೊಂಡು ಹೋಗ್ಬೇಕು. ಒಳ್ಳೆ ಮಾತಲ್ಲಿ ಹೇಳ್ತೀನಿ ನೋಡು. ಇನ್ನೊಂದು ದಿವಸ ಏನಾದ್ರೂ ಕೂಡ ಅಪ್ಪಿ ತಪ್ಪಿ ನೀನಾದ್ರೂ ಕರ್ಕೊಂಡು ಹೋಗ್ಬಿಟ್ರೆ ಸರಿ ಇರಲ್ಲ ಮತ್ತೆ. ಯಾರಿಗೆ ಕೇಳ್ಬಿಟ್ಟು ಇಲ್ಲ ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗಿದ್ರಿ ನೀವು? ಓಹೋ ದೊಡ್ಡದಾಗ ಬೇರೆ ಇಲ್ಲಿ ಪಂಚಾಯತ್ಗೆ ಮಾಡಕ್ ಬರ್ತೀಯ, ಅವ್ರ ಇವ್ರ ಮುಂದೆ ಹೇಳಕ್ ಬರ್ತಿರ್ತೀಯ, ಅದು ಇದು ಮಾತಾಡಕ್ ಮಾತ್ರ ಆಗುತ್ತೆ. ನಿನಗೆ ಜ್ಞಾನ ಇಲ್ವಾ ನಿನಗೆ? ಏಯ್, ಏನಪ್ಪ ಮಾತಾಡ್ತಿದ್ಯಾ ನೀನು ಶಂಕರಣ್ಣ? ಒಂದ್ ಸ್ವಲ್ಪ ಹಿರಿಯವ್ರಂತ ಬೆಲೆ ಗೌರವ ಕೊಟ್ಟು ಮಾತಾಡ್ಸಪ್ಪ. ಹೆಂಗ್ ಬೇಕಂಗೆಲ್ಲ ಮಾತಾಡ್ಬೇಡ ನೀನು. ಲೇ, ಇದ್ಯಾಕಪ್ಪ, ಇದೇನು ಹೊಸ್ದಾಗಿ ಹೋಗ್ತಿರಂಗೇನು ಹೇಳ್ತಿದ್ಯಲ್ಲ? ದಿನಾಲು ನೀನು ಇಲ್ಲ ಸೆತಾನೆ ಇದೇ ದಾರಿ ಲಾಸೇನೆ ತಡೆ ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗ್ತಿದ್ದು, ಅದಕ್ಕೆ ನಿಲ್ಲಿಸ್ಕೊಂಡು ಕಣಪ್ಪ. ಅದ್ರಲ್ಲಿ ತಪ್ಪೇನೈತೆ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ ನೀನು? ಇಂದು ಮುಂದೆ ಏನು ಯೋಚನೆ ಮಾಡ್ದಲೆ? ಈ ರೀತಿ ಎಲ್ಲ ಮಾತಾಡ್ಬೇಡ. ಒಂದ್ ಸ್ವಲ್ಪ ಬೆಲೆ ಗೌರವ ಕೊಟ್ಟು ಮಾತಾಡೋದ್ ಕಲಿ. ನೀನು ನಮ್ಮ ತೋಟದ ಲಾಸನೆ ಹೋಗ್ಬೇಕು ನಡ್ಕೊಂಡು, ನೀನು ನಮ್ಮನೆ ಮುಂದ್ ಲಾಸನೆ ಹೋಗ್ಬೇಕು. ಒಂದ್ ಸ್ವಲ್ಪ ಗ್ಯಾಪ್ನ ಇರ್ಲಿ. ಊರನ್ ಮೇಲೆ, ಒಂದ್ ಹಳ್ಳಿ ಇರೋನ್ ಮೇಲೆ ಅಣ್ಣ ತಮ್ಮಂದ್ರು ಇದ್ದಂಗೆ ಇರ್ತೀವಿ. ಒಬ್ರಿಗೊಬ್ರು ಆಗ್ಬೇಕು, ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೋಬೇಕು, ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ನೀನು ಬರೀ ನಿಮ್ಮ ತೋಟದ ಲಾಸಿ ಈ ಕಡೆ, ಅದರಲ್ಲೂ ದಾರಿ ಈ ಕಡೆ ಮಾಡಿರೋದು ನೀವು ಬೇಕು ಅಂತಾನೆ. ಜನಗಳು ಓಡಾಡ್ಲಿ, ನಿಮ್ಮ ಟ್ಯಾಕ್ಟ್ರಿ ಗಾಡಿಗಳೆಲ್ಲ ಓಡಾಡ್ಲಿ ಅಂತ ಮಾಡಿರೋ ಜಾಗದ ಲಾಸ್ ನಾವು ಹೋಗ್ತಿದ್ರೆ ಬೇಕು ಅಂತ ಖ್ಯಾತೆ ತಕೊಂಬರ್ತಿದ್ಯಾ? ಯಾಕೆ ಏನಾಯ್ತು? ನೀನು ಹಿಂಗಾಡ್ತಿದ್ಯಲ್ಲ. ನೋಡುವ, ನೀನು ಮಾತಾಡಂಗೆಲ್ಲ ಅನ್ನಿಸ್ಕೊಂಡು ಇರಕ್ಕಾಗಲ್ಲ ನಾವು. ರೇ, ಅಷ್ಟೊಂದೆಲ್ಲ ನೀವು ಅನಿಸ್ಕೊಳಕ್ ಆಗ್ದಲೇ ಇರೋರು ಯಾಕ್ರಿ ಇಲ್ಲ ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗ್ಬೇಕಿತ್ತು ನೀವು? ಯಾರಿಗೆ ಕೇಳ್ಬಿಟ್ಟು ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋದ್ರಿ ನೀವು? ಗಾಡಿ ಓಡಿಸ್ಕೊಂಡು ಹೋದ್ರಿ? ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಪದೇ ನನಗೆ ಹೇಳಕ್ಕಾಗಲ್ಲ. ಇನ್ನೊಂದು ದಿವಸ ಏನಾದ್ರೂ ಕೂಡ, ಇನ್ನೊಂದು ದಿವಸ ನನ್ನ ತೋಟ್ಲಾಸಿ ಏನಾದ್ರೂ ನೀವಾಗ್ಲಿ ನಿಮ್ಮ ಗಾಡಿಗಳಾಗ್ಲಿ ನೀವಾದ್ರಿ ಬರೋದು ಮಾಡಿರಿ ಅಂದ್ರೆ
ಸರಿ ಇರಲ್ಲ ನೋಡ್ರಿ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಹೋಗ್ರಿ ಇಲ್ಲಿಂದ ಮೊದಲು. ಹ್ಞೂ ಅಪ್ಪ ಲೇ ಕುಮಾರಣ್ಣ ಬಾರ ಬಾರ, ಇಲ್ಲ ಬೇಡ ಅಂತ ಹೇಳ್ತಿದ್ದಾನೆ. ನಾಳೆಯಿಂದ ಅದ್ ಹೆಂಗೆ ನಮ್ಮ ತೋಟದ ಲಾಸ್ ಎಲ್ಲ ಅದನ್ನು ನಡ್ಕೊಂಡು ಹೋಗ್ತಾನೆ. ಇವರೆಲ್ಲಾರು ಬರಲೇಬೇಕು. ಅಲ್ಲಾಸೇನೆ ಒಂದು ಕಾಯಿ ಕಿತ್ರು ಕೂಡ ನಮ್ಮ ತೋಟದ ಲಾಸೇನೆ ಇವ್ರು ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗ್ಬೇಕು. ಅದ್ ಹೆಂಗ್ ಹೋಗ್ತಾರೆ ನಾನು ನೋಡೇ ಬಿಡ್ತೀನಿ ಕಣ್ ಬಾರ್ಲಾ. ಓ ನನ್ಗೇನೆ ಎದುರು ಹಾಕಣ್ತೀಯಾ? ನೋಡ್ತೀನಿ ನಾನು ಯಾರಂತ ತೋರಿಸ್ತೀನಿ.